ಯಾವುದಕ್ಕೆ ಆಲಸ್ಯ ಮಾಡಿದ್ರು ಇದಕ್ಕೆ ನೀವು ಮಾಡುವಲ್ಲ. ಯಾವುದಕ್ಕೂ ಮಾಡುವುದಿಲ್ವ ಇದಕ್ಕೆ ಅಂದ್ರೆ ಎಂತದ್ದು? ಅಲ್ಲಲ್ಲ, ಯಾವುದಕ್ಕೂ ಮಾಡುವುದಿಲ್ಲ. ಪಂಥದ ವಿಷಯದಲ್ಲಿ ಆಲಸ್ಯ ಮಾಡುವುದೇ ಇಲ್ಲ. ಮತ್ತೀಗ ಒಬ್ಬರಿಗೆ ಒಂದು ಹೆಣ್ಣು ಸಿಕ್ಕುವುದೇ ಕಷ್ಟ. ಧರ್ಮಕ್ಕೆ ಒಂದಕ್ಕೆ ಮೂರು ಸಿಕ್ಕರು ಯಾರಿಗೆ ಬೇಡ? ಒಂದೇ ಪ್ರಯತ್ನದಲ್ಲಿ ಮೂರು. ಏನಾಯ್ತಾ ನಿನಗೆ? ನಾನೆಲ್ಲ ಕಾಲ ನರ ಹಿಡ್ಕೊಂಡು ಬಿಚ್ಚತ್ನೇನೋ ಅಂತ ಮಾಡಿ. ಇಲ್ಲ ಇಲ್ಲ ಇಲ್ಲ, ಅಲ್ಲಿ ವಿಷಯ ಗೊತ್ತಾಯ್ತು. ವರ್ತಮಾನ ಕಾಲದ ಕಾಶಿಯ ಅಧಿಕಾರಿ ಪ್ರಪಾತ ಸೇನ. ನಿನ್ನ ಅಪ್ಪ ಅವ ಯಾರವ? ಪ್ರಪಾತ ಸೇನ ಬೀಟ್ಗೆಲ್ಲ ಹಂಗೆ ಹೇಳೋದ್ನಲ್ಲ. ಅವನಿಗೇನೋ ತಲೆ ಬಿಸಿಯಲ್ಲಿ ಬಂದು ಹಾಗೆ ಹೇಳಿರ್ಬೋದು. ಪ್ರತಾಪ ಸೇನ. ಹೌದು, ಅವನಿಗೆ ಪ್ರಾಯದಲ್ಲಿ ಮದುವೆ ಆಗಿತ್ತು. ಹೌದು, ಮತ್ತೆ ನಿಮಗೆಲ್ಲ ಪ್ರಾಯ ಹೋದ್ಮೇಲೆ ಮದುವೆ ಆಗಿದೆ. ಪ್ರಾಯದಲ್ಲಿ ಮದುವೆ ಆಗುದು ಬೇರೆ, ಮದುವೆ ಪ್ರಾಯ ಅಂತ ಇರುವುದು ಬೇರೆ. ಒಂದು 45 50 ಒಳಗೆ 50ರವರೆಗೆ ಯಾವಾಗ ಮದುವೆ ಆದ್ರೂ ಪ್ರಾಯದಲ್ಲಿ ಮದುವೆ. ಒಂದು 25 30ರೊಳಗಾದ್ರೆ ಮದುವೆಯ ಪ್ರಾಯ. ಹೌದು, ಮದುವೆ ಆದವನಿಗೆ ಮದುವೆ ಆದ ಮೇಲೆ ಆಕಸ್ಮಿಕವಾಗಿ 3 ಜನ ಹೆಣ್ಮಕ್ಳು. ಸಾಯದೇನು ಏನ್ ಮಕ್ಕಳನ್ನು ಪಡೆಯುವುದು ಆಕಸ್ಮಿಕವ? ಹಾಗಲ್ಲ, ಮತ್ತೆ ಎಂತದ್ದು? ಈಗ ಮೊದಲನೇದು ಯಾರು ನಿರೀಕ್ಷೆ ಮಾಡುವುದಿಲ್ಲ. ಹೆಣ್ಣಾಗ್ಲಿ ಗಂಡಾಗ್ಲಿ ಸಂತಾನವನ್ನು ಬರಲಿ ಅಂತ ಹೇಳಿ ಮೊದಲನೇದು ಹೆಣ್ಣು. ಆಕಸ್ಮಿಕ ಆಯ್ತು. ಸರಿ. ಎರಡನೇದಾದ್ರೂ ಗಂಡಾಗ್ತದೆ ಅನ್ನೋಂತ ಒಬ್ಬ ಅರಸನಾಗಿ ಉತ್ತರಾಧಿಕಾರಿಯ ನಿರೀಕ್ಷೆ ಇರ್ತದೆ. ಆಗ ಅದು ಹೆಣ್ಣೆ. ಅದು ಆಕಸ್ಮಿಕವೇ ಆಯ್ತು. ಹೌದು. ಆಮೇಲೆ ಮೂರನೇದಾದ್ರೂ ಗಂಡಾಗ್ತದೋ ನೋಡಿದ. ಒಂದು ನಿರೀಕ್ಷೆ ಇತ್ತು. ಆಮೇಲೆ ಅದು ಹೆಣ್ಣೆ. ಅಂದ್ರೆ 3 ಜನ ಹೆಣ್ಣು ಮಕ್ಕಳೇ. ಹಾಗಾಗಿ 3 ಆಕಸ್ಮಿಕವೇ. ಈಗ 3 ಜನ ಹೆಣ್ಣು ಮಕ್ಕಳಲ್ಲ. ಹೌದು. ತಂದೆ ಅದೊಂದು ಕರ್ತವ್ಯ ಏನು? ಹೆಣ್ಣು ಮಕ್ಕಳಿಗೆ ಪ್ರಾಯ ಬಂದ ಮೇಲೆ ಅವರನ್ನು ಮದುವೆ ಮಾಡಬೇಕು. ಅದು ತಂದೆಯ ಕರ್ತವ್ಯ ಅಲ್ವಾ? ಹಾಗೆ ಈ ಪ್ರಾಯ ಬಂದ ಹೆಣ್ಣು ಮಕ್ಕಳನ್ನ ಅವರು ಮತ್ತೆ ಏನಾಯ್ತು ವಿಷಯ ಗೊತ್ತುಂಟ? ಏನು? ಅವ್ರು ಹುಟ್ಟುವಾಗ ಸಣ್ಣಿದ್ರು. ಯಾರು? ಅವ್ರು ಹುಟ್ಟುವಾಗ ಸಣ್ಣಿದ್ರು. ಇಲ್ಲ, ನೀ ಹುಟ್ಟುವಾಗಲೇ ದೊಡ್ಡದಾಗಿ ಹುಟ್ಟುಕೊಂಡು ಸಾತಿದ್ದೆ ನೀನು. ಹುಟ್ಟುವಾಗ ಎಲ್ಲರೂ ಸಣ್ಣದಾಗೇ ಇರ್ತಾರೆ. ಶಿಶು ಹುಟ್ಟುವಾಗ ಸಣ್ಣ ಇರುವುದು ಬೇರೆ, ಸಣ್ಣ ಇರುವಾಗ ಹುಟ್ಟುದು ಬೇರೆ. ವ್ಯತ್ಯಾಸ ಉಂಟು. ಹೌದು. ಹೇಗೆ ಅದು? ಹುಟ್ಟುವಾಗ ಸಣ್ಣ ಇದ್ರೆ ಆಮೇಲೆ ಬೆಳೆದು ದೊಡ್ಡವರಾಗ್ತಾರೆ. ನನ್ನ ಹಾಗೆ. ಸಣ್ಣ ಇರುವಾಗ ಹುಟ್ಟಿದ್ರೆ ನನ್ನ ಹಾಗೆ ಇಷ್ಟ ಇರ್ತಾರೆ. ಮತ್ತೆ ದೊಡ್ಡ ಆಗುವುದೇ ಇಲ್ಲ. ಏನೊಂದು ತರ್ಕ ಮಹಾರಾಯ. ಅಲ್ಲ, ನೀವೇ ಟರ್ಕಿಸ್ ನೋಡಿ. ತರ್ಕಿಸಿ ನೋಡಿ. ಹೌದು, ವಿಷಯ ಸತ್ಯ. ಹಾಗೆ ಅವರನ್ನು ಮದುವೆ ಮಾಡಬೇಕು. ಮದುವೆ ಮಾಡಬೇಕು ಅಂದ್ರೆ 3 ಜನ ಹೆಣ್ಣು ಮಕ್ಕಳು. ಒಬ್ಬರಿಗೂ ಅನ್ಯಾಯ ಆಗಬಾರ್ದು. ಅಲ್ಲ, ಒಂದು ಅನ್ಯಾಯ ಆಯ್ತು ಅಂದ್ರೆ ಆಮೇಲೆ ಏನ್ ಹೇಳ್ತಾರೆ? ಅಕ್ಕನನ್ನ ಚಕ್ರವರ್ತಿ ಕೊಟ್ಟ, ನನ್ನನ್ನು ಚರ್ಗವರ್ತಿ ಕೊಟ್ಟ ಅಂತ ಹೇಳ್ತಾರೆ. ತಂದೆಯೇ ಭೇದ ಮಾಡಿದ ಅಂತ ಆಗುತ್ತದೆ. ಹಾಗಾಗಿ ಅದಕ್ಕೊಂದು ನಿರ್ಣಯವನ್ನ ತಕ್ಕೊಂಡವ. ಹೆಣ್ಮಕ್ಕಳ ಮದುವೆ ವಿಷಯ ಇದೆ. ಏನು? ಹಾಗೆ ಅದಕ್ಕೊಂದು ನಿಬಂಧನೆಯನ್ನು ಮಾಡಿದ. ನಿಬಂಧನೆ? ಏನದು? ಪಚ್ಚನ್ನ ದೇಶದ ಯಾವುದು? ಛಪ್ಪನ್ನ ದೇಶದ ಅರಸು ಮಕ್ಕಳಿಗೆಲ್ಲ ಪತ್ರಾಸ್ ಬರೆಯುವುದು. ಪುಣ್ಯಾತ್ಮ, ಏನ ಹಾಗಂದ್ರೆ ಪತ್ರವನ್ನ ಬರೆಯುವುದು. ಒಂದು ಬರೀಲಿಲ್ಲವ ಚಪ್ಪನ್ನ ದೇಶದವರಿಗೆ. ಪತ್ರಗಳನ್ನು ಬರೆಯುವುದು. ಒಂದು ಬರೆದ್ರೆ ಏಕವಚನ. ಇದು ಪತ್ರಾಸ್. ಪತ್ರಗಳನ್ನು ಬರೆದು ಅವ್ರಿಗೆ ಕಳಿಸ್ದ. ಎಲ್ಲ ಅರಸು ಮಕ್ಕಳನ್ನ ಅಲ್ಲಿಗೆ ಕರೆಸಿ ಒಬ್ರಿಗೊಬ್ರಿಗೆ ತಾಗಿಸುವುದು. ಎಂತ ತಾಗಿಸುವುದು? ಹೋರಾಟ, ಸ್ಪರ್ಧೆ, ಸಮರ. ಅದರಲ್ಲಿ ಎಲ್ಲ ತರನ್ನ ಯಾವತ್ತ ಒಬ್ಬ ಗೆಲ್ತಾನೋ ಅವನಿಗೆ 3 ಜನ ಹೆಣ್ಮಕ್ಕಳನ್ನು ಕೊಟ್ಟು ಮದುವೆ ಮಾಡು. ಹೋರಾಟದಲ್ಲಿ ಸೇರಿದ ಅರಸು ಮಕ್ಕಳನ್ನ ಗೆದ್ದ ಒಬ್ಬ ಏಕಾಂಗಿ ವೀರನಿಗೆ 3 ಧಾರೆ ಎರೆದು ಕೊಡುವುದು. ಆಗ ನನಗೊಂದು ವಿಚಾರ ಬಂತು. ಈ ಚಪ್ಪನ ದೇಶಗಳಲ್ಲಿ ನಮ್ದು ಒಂದು ಬಂತಲ್ಲ, ಸೌಭ ದೇಶವು ಸೇರಿದೆ. ಖಂಡಿತವಾಗಿ ನಿಮಗೂ ಒಂದು ಆಮಂತ್ರಣ ಕಳಿಸಿರ್ತಾನೆ. ಯಾವುದಕ್ಕೆ ಆಲಸ್ಯ ಮಾಡಿದ್ರು ಇದಕ್ಕೆ ನೀವು ಮಾಡುವಲ್ಲ. ಯಾವುದಕ್ಕೂ ಮಾಡುವುದಿಲ್ವ ಇದಕ್ಕೆ ಅಂದ್ರೆ ಎಂತದ್ದು? ಅಲ್ಲಲ್ಲ, ಯಾವುದಕ್ಕೂ ಮಾಡುವುದಿಲ್ಲ. ಪಂಥದ ವಿಷಯದಲ್ಲಿ ಆಲಸ್ಯ ಮಾಡುವುದೇ ಇಲ್ಲ. ಮತ್ತೀಗ ಒಬ್ಬರಿಗೆ ಒಂದು ಹೆಣ್ಣು ಸಿಕ್ಕುವುದೇ ಕಷ್ಟ. ಧರ್ಮಕ್ಕೆ ಒಂದಕ್ಕೆ 3 ಸಿಕ್ಕರು ಯಾರಿಗೆ ಬೇಡ? ಒಂದೇ ಪ್ರಯತ್ನದಲ್ಲಿ 3. ಹೌದು, ಹಾಗೆ ಖಂಡಿತ ನಿಮಗೆ ಲೇಖನ ಬರ್ಸಿರ್ತಾನೆ. ಲೇಖನ ಓದಿದ ನೀವು ಕಾಲ ವಿಳಂಬ ಮಾಡದೆ ಅಲ್ಲಿಗೆ ಬರ್ತೀರಿ. ನೀವು ಬಂದ ಮೇಲೆ ಮುಗೀತು.
ನಿಮ್ಮನ್ನ ಗೆಲ್ಲುವ ಮತ್ತೊಬ್ಬ ಇಲ್ಲ. ಗೆಲುವು ನಮಗೆ. ಹೌದು ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಆಗ ಆಯ್ತು, ಸಮಯ ಕಳೀತಾ ಬಂತು. ಬಹಳ ದಿವಸ ಇಲ್ಲ, ಕಾಶಿಗೂ ಸೌಭಕ್ಕೂ ಅಂತರ ಹಾಕಿದ್ರೆ ನೀವು ಆಗ್ಲೇ ಬರ್ಬೇಕಿತ್ತು, ಬರ್ಲಿಲ್ಲ. ಆಗ ವಿಚಾರ ಮಾಡುವಾಗ ಗೊತ್ತಾಯ್ತು, ಪ್ರತಾಪ ಸೇನ ಈ ಸ್ಪರ್ಧೆಗೆ ನಿಮಗೆ ಲೇಖನವನ್ನ ಬರೀಲಿಲ್ಲ. ಈಗ ನಾನು ನಿಮ್ಮಲ್ಲಿ ಕೇಳುದು, ಪ್ರತಾಪ ಸೇನನ ಪಾಲಿಗೆ ನೀವು ಸಾಲ್ವ ದೇಶದ ದೊರೆಯೋ ಯಾವುದಕ್ಕೂ ಸಾಲದೆ ಹೋದ ದೊರೆಯೋ?